IT ಇಂಜಿನಿಯರ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಓದ್ತಾರೆ. ಕಂಪ್ಯೂಟರ್ ಸೈನ್ಸ್ ಓದಿದ್ಮೇಲೆ ನೇರವಾಗಿ ಕೆಲಸ ಮಾಡ್ಬೇಕಲ್ವಾ ಅವರು ಕಂಪನಿಗಳಿಗೆ ಹೋಗಿ? ಇಲ್ಲ, ಯಾಕಂದ್ರೆ ಅವ್ರು ಅಲ್ಲಿ ಕಲ್ತಿರೋದೇ ಬೇರೆ, ಅಲ್ಲಿ ಕೆಲಸ ಆಗ್ತಿರೋದೇ ಬೇರೆ. ಸೊ ಇವರಲ್ಲಿ ಜಾಯಿನ್ ಆದ್ಮೇಲೆ ಅವ್ರಿಗೆ 6 ತಿಂಗಳು 1 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ 4 ವರ್ಷ ಮಾಡಿದ್ದೇನು ಗೊತ್ತಿಲ್ಲ. ಸ್ವದೇಶಿ ಕೇವಲ ಮಾತಿನಲ್ಲಿ ಅಥವಾ ಬಳಸುವ ವಸ್ತುವಲ್ಲಿ ಇದ್ರೆ ಅಲ್ಲ, ಅದು ನಮ್ಮ ನಿತ್ಯ ಜೀವನದ ಚಿಂತನೆಯಲ್ಲಿ ಇರಬೇಕು. ಸ್ವರಾಜ್ ಶುಡ್ ಬಿ ಇನ್ ಐಡಿಯಾಸ್ ಅಂತ ಪ್ರೊಫೆಸರ್ KC ಭಟ್ಟಾಚಾರ್ಯ ಬಹಳ ದೊಡ್ಡ ವಿದ್ವಾಂಸರು ಅವರು ಹೇಳ್ತಾರೆ. ಚಿಂತನೆಯಲ್ಲಿ ಮೊದಲು ಬರಬೇಕು. ಚಿಂತನೆಯಲ್ಲಿ ಬಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ಬರ್ತದೆ. ಮೊದಲನೇದಾಗಿ ಪಾಲಕರಿಗೆ ಅಭಿನಂದನೆ ತಿಳಿಸ್ತೀನಿ, ಯಾಕಂದ್ರೆ ಈ ತರಹದ ಒಂದು ಶಿಬಿರಕ್ಕೆ ನೀವು ಅವರನ್ನು ಸೇರಿಸೋದಕ್ಕೆ. ಸುಮಾರು ಪತ್ರಿಕೆಗಳಲ್ಲಿ ದಿನನಿತ್ಯ ಅಥವಾ ಟಿವಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಿರ್ತೀನಲ್ಲ, ಸಮ್ಮರ್ ಕ್ಯಾಂಪಿನ ಹೆಸರಿನಲ್ಲಿ ಅವ್ರು ಏನ್ ಮಾಡಿಸ್ತಾರೆ, ಸಮ್ಮರ್ ಕ್ಯಾಂಪಿನ ಹೆಸರಲ್ಲಿ ಮತ್ತೆ ಪಾಠ ಮಾಡ್ತಾರೆ ಮಕ್ಕಳಿಗೆ. ಮತ್ತೆ ಅದೇ ಮ್ಯಾಥಮೆಟಿಕ್ಸು, ಅದೇ ಸೈನ್ಸು, ಅದೇ ಸೋಷಿಯಲ್ ಸೈನ್ಸು, ಅದೇ ಕೆಮಿಸ್ಟ್ರಿ, ಅದೇ ಫಿಸಿಕ್ಸು, ಅದೇ ಬಯಾಲಜಿ, ಅದನ್ನೆಲ್ಲ ಪಾಠ ಮಾಡಿ ಇಡೀ ವರ್ಷ ಮಕ್ಕಳು ಅದನ್ನೇ ಓದಿರ್ತಾರೆ. ಸಮ್ಮರ್ ಕ್ಯಾಂಪಲ್ಲೂ ಮತ್ತೆ ಅದನ್ನೇ ಪಾಠ ಮಾಡಿದ್ರೆ ಮಕ್ಕಳಿಗೆ ಅದು ಬೋರ್ ಅನ್ಸ್ಬಿಡುತ್ತೆ. ಅಂದ್ರೆ ಏಕತಾನತೆ ಆಗುತ್ತೆ. ಇಟ್ ಬಿಕಮ್ಸ್ ಮೊನೋಟನಸ್ ಫಾರ್ ದೆಮ್. ಹೀಗಾಗಿ ವೈವಿಧ್ಯಮಯವಾದಂಥದ್ದು ಏನಾದರೂ ಕಲಿಬೇಕು ಅನ್ನೋ ಸಮ್ಮರ್ ಅಂದ್ರೆ ಬೇಸಿಗೆ ರಜೆ ಇರೋದೇ ಅದಕ್ಕೋಸ್ಕರ. ವಸಂತ ಶಿಬಿರಗಳು ಅಥವಾ ಈ ಥರದ ಸಂಸ್ಕಾರ ಶಿಬಿರಗಳು, ಅದರಲ್ಲಿ ಮಕ್ಕಳು ಹೊಸದನ್ನ ಕಲಿಬೇಕು. ಕ್ರಿಯಾಶೀಲತೆ ಹಾಗೂ ಅವರ ಬುದ್ಧಿಯನ್ನ ತೀಕ್ಷ್ಣಗೊಳಿಸ್ಲಿಕ್ಕೆ ಏನೇನು ಆಕ್ಟಿವಿಟೀಸ್ ಆಗಬೇಕು ಆ ಥರದ ಆಕ್ಟಿವಿಟೀಸ್ಗಳನ್ನ ಕಲಿಸ್ಬೇಕು. ಹೀಗಾಗಿ ಮೊದಲನೇದಾಗಿ ಇದನ್ನು ಆಯೋಜಿಸಿದ ಸ್ವಾಭಿಮಾನಿ ಸ್ವದೇಶಿ ಸಂಸ್ಥೆಯ ಪ್ರಭು ಪಾಟೀಲ್ ಹಾಗೂ ಅವರ ಧರ್ಮಪತ್ನಿ ಮತ್ತು ಅವರ ಎಲ್ಲ ಸಹಚರರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಮತ್ತು ಇಲ್ಲಿ ಮಕ್ಕಳನ್ನು ಕಳಿಸ್ಲಿಕ್ಕೆ ಮನಸ್ಸು ಮಾಡಿದಂಥ ಎಲ್ಲ ಪಾಲಕರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಆಮೇಲೆ ಮಕ್ಕಳೇ, ನೀವು ಇಲ್ಲಿ ನನಗೆ ಪ್ರಭು ಹೇಳ್ತಾ ಇದ್ರು ಏನೇನು ಮಾಡಿದ್ರು, 1 ವಾರದ ಅಥವಾ 10 ದಿವಸದ ಈ ಅವಧಿಯಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡಿದ್ರಿ, ನೀವೇನೇನು ಕಲಿತ್ರಿ, ಅಥವಾ ನಿಮ್ಮ ಎಂಗೇಜಿಂಗ್ ಪ್ರಾಸೆಸ್ ಅಂದ್ರೆ ಇದರಲ್ಲಿ ಭಾಗವಹಿಸುವ ಪ್ರಕ್ರಿಯೆ ಮತ್ತು ನೀವು ಇಲ್ಲಿ ಕಲಿಕಾ ಪ್ರಕ್ರಿಯೆ, ಇಲ್ಲಿ ಏನೇನು ಕಲ್ತ್ರಿ ಅನ್ನೋದನ್ನ ಬಹಳ ಚೆನ್ನಾಗಿ ಪ್ರಭು ಅವರು ಹೇಳಿದ್ರು. ನಿಮ್ಮ ಭಗಿನಿಯವರು ಕೂಡ ಚೆನ್ನಾಗಿ ಹೇಳಿದ್ರು ಇದ್ರ ಬಗ್ಗೆ. ಬಹಳ ಖುಷಿ ಆಯಿತು ನನಗೆ. ಈಗ ಸಮಸ್ಯೆ ಬಂದಿರೋದೇ ಅಲ್ಲೇ. ಈಗ ಏನಾಗುತ್ತೆ ಅಂತಂದ್ರೆ 2 ಥರದ್ದು ವಿಷಯಗಳಿರುತ್ತೆ. ಎನಿಥಿಂಗ್ ವಿಚ್ ಈಸ್ ಇನ್ ಬುಕ್ ಆರ್ ವಿಚ್ ಈಸ್ ರಿಟನ್ ಆರ್ ವಿಚ್ ಈಸ್ ಸಮಥಿಂಗ್ ವಿಚ್ ಈಸ್ ಇನ್ ಪ್ರಾಕ್ಟಿಸ್. ಅಂದ್ರೆ ಯಾವುದು ಸಿದ್ಧವಾಗಿ ಎಲ್ಲೋ ಒಂದ್ ಕಡೆ ಬರೆದಿರುತ್ತೋ ಅಥವಾ ಎಲ್ಲೋ ಒಂದ್ ಕಡೆ ಐಡಿಯಾಸ್ ಅಲ್ಲಿ ಇರುತ್ತೋ ಅದು ಒಂದ್ ಕಡೆ ಇದ್ದೇ ಇರುತ್ತೆ. ಆದ್ರೆ ಅಲ್ಲಿ ಇರೋದನ್ನ ನಾವು ನಿತ್ಯದ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದಿದೆ ಅಲ್ಲ. ವೆನ್ ಐಡಿಯಾ ಬಿಕಮ್ಸ್ ಪ್ರಾಕ್ಟೀಸ್, ಅಂದ್ರೆ ಯಾವುದು ನಮ್ಮ ಚಿಂತನೆಯಲ್ಲಿ ಇರ್ತದೋ ಆ ಚಿಂತನೆಯಲ್ಲಿ ಇರೋದು ಅಂದ್ರೆ ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೊಂಡಾಗ ಅದಕ್ಕೆ ಒಂದು ಸಾಮ್ಯತೆ ಬರುತ್ತೆ. ಹೀಗಾಗಿ ನಾವೆಲ್ಲ ಓದ್ತಿರ್ತೀವಿ, ನೀವು ನೋಡಿರ್ಬೇಕಾದ್ರೆ ಈಗ ಇಂಜಿನಿಯರಿಂಗ್ ಮಾಡ್ತಾರೆ ವಿದ್ಯಾರ್ಥಿಗಳು ಅನೇಕ ಜನ. IT ಇಂಜಿನಿಯರ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಓದ್ತಾರೆ. ಕಂಪ್ಯೂಟರ್ ಸೈನ್ಸ್ ಓದಿದ್ಮೇಲೆ ನೇರವಾಗಿ ಕೆಲಸ ಮಾಡ್ಬೇಕಲ್ವಾ ಅವರು ಕಂಪನಿಗಳಿಗೆ ಹೋಗಿ? ಇಲ್ಲ, ಯಾಕಂದ್ರೆ ಅವ್ರು ಅಲ್ಲಿ ಕಲ್ತಿರೋದೇ ಬೇರೆ, ಅಲ್ಲಿ ಕೆಲಸ ಆಗ್ತಿರೋದೇ ಬೇರೆ. ಸೊ ಇವರಲ್ಲಿ ಜಾಯಿನ್ ಆದ್ಮೇಲೆ ಅವ್ರಿಗೆ 6 ತಿಂಗಳು 1 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ 4 ವರ್ಷ ಮಾಡಿದ್ದೇನು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಟ್ರೈನಿಂಗ್ ತಗೊಂಡ್ಮೇಲೆ ಅವ್ರು ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಎಲಿಜಿಬಿಲಿಟಿ ಬರ್ತದೆ ಅಥವಾ ಆ ಕೆಲಸಕ್ಕೆ ಅವರು ಹೊಂದಿಕೊಳ್ತಾರೆ. ಸೊ ಹಿಂಗಾಗಿ ನಾವು ಕಲಿಯೋ ವಿಷಯಕ್ಕೂ ಅಥವಾ ನಾವು 4 ಗೋಡೆಯಿಂದ ಹೊರಗಡೆ ಹೋದ್ಮೇಲೆ ಸಮಾಜದಲ್ಲಿ ಇರುವಂತ ಪ್ರಾಕ್ಟಿಕಲ್ ಆಗಿರುವಂತಹ ವಿಷಯಕ್ಕೂ ಬಹಳ ಅಂತರ ಇರ್ತದೆ. ಸಿಮಿಲರ್ಲಿ ಈಗ ಕಾನೂನು ಅಷ್ಟೇ. ಕಾನೂನಿನ ಡಿಗ್ರಿ ಮಾಡೋದವ್ರು ಕ್ಲಾಸ್ ರೂಮ್ ಅಲ್ಲಿ ಏನು ಓದ್ತಾರೆ ಅಥವಾ ಅಲ್ಲಿ ದಿನನಿತ್ಯದಲ್ಲಿ ಕೋರ್ಟ್ ನಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾರೆ, ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ ಇದೆ. ಹೀಗಾಗಿ ಆದಷ್ಟು ಅಪ್ಲಿಕೇಶನ್ ಅಂದ್ರೆ ಅನ್ವಯ ಮಾಡುವಂತ ಸಾಮರ್ಥ್ಯ ನಮ್ಮಲ್ಲಿ ಬರಬೇಕು. ಅನ್ವಯ ಮಾಡುವಂತ ಸಾಮರ್ಥ್ಯ ಬರಬೇಕು. ಈಗ ನೀವು ಏನ್ ಕಲ್ತಿದ್ದೀರಿ ಇದರಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಕಗ್ಗ, ಬಹಳ ಚೆನ್ನಾಗಿ ಕಗ್ಗವನ್ನು ಹೇಳಿದ್ರಿ, ಹೊಲ್ಲಿನಿಂದ ತುಟಿಗಳನ್ನು ಮಂಕುತಿಮ್ಮ. ಯಾಕೆಂದ್ರೆ ಸೂರ್ಯನೇ ಮಾತಾಡಲ್ಲ, ಇಡೀ ಜಗತ್ತಿನ ಶಕ್ತಿಯ ಆಧಾರ ಅವನೇ ಮಾತಾಡಲ್ಲ, ಸುಮ್ಮನೆ ಇರ್ತಾನೆ, ಪ್ರತಿನಿತ್ಯ ಬರ್ತಾನೆ. ಮಳೆ ಸುರಿಸ್ತಾನೆ ಇಂದ್ರ ವರುಣ, ಅವನ್ ಮಾತಾಡಲ್ಲ, ಸುಮ್ಮನೆ ಪ್ರತಿ ವರ್ಷ ಮಳೆ ಸುರಿಸ್ತಾನೆ ಮಳೆಗಾಲದಲ್ಲಿ, ಹೌದಾ? ಮತ್ತೆ ಅವರೇ ಸುಮ್ಮನೆ ಇರ್ತಾರೆ, ಅವರ ನಿತ್ಯದ ಕೆಲಸವನ್ನ ಪ್ರತಿನಿತ್ಯ. ಒಂದು ದಿವಸ ಸೂರ್ಯ ಬರ್ಲಿಲ್ಲ ಅಂದ್ರೆ ಇಡೀ ಪ್ರಪಂಚ ಮುಳುಗೋಗುತ್ತೆ, ನಾವೆಲ್ಲರೂ ಸತ್ತೋಗ್ಬಿಡ್ತೀವಿ ಒಂದ್ ವೇಳೆ ಒಂದು ದಿವಸ ಸೂರ್ಯ ಬಂದಿಲ್ಲ ಅಂದ್ರೆ. ಅದಷ್ಟು ಅವನ್ ಪ್ರತಿದಿನ ಬರ್ತಾನಲ್ಲ. ಸೊ ಅವನ್ ಬಂದ ಮೇಲೂ ಕೂಡ ಅವ್ರು ಅಷ್ಟೆಲ್ಲ ಕೆಲಸ ಮಾಡಿದ್ರು, 1000 ವರ್ಷಗಳಿಂದ ಅಷ್ಟು ಕೆಲಸ ಮಾಡಿದ್ರು, ಅವ್ರು ಶಾಂತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಡೀ ವಿಶ್ವದಲ್ಲಿ ಯಾವುದೋ ಒಂದು ಸಣ್ಣ ಹುಳಗಳ ನಾವು ಎಲ್ಲದಕ್ಕೂ ನನ್ನಿಂದನೇ ಆಯ್ತು, ಆ ಸ್ವಾರ್ಥ ಭಾವ, ನನ್ನಿಂದನೇ ಪ್ರಪಂಚ ನಡೆಯುತ್ತೆ ಅನ್ನುವಂಥ ಆ ಹಠ, ಹೌದಾ? ಅರಿಷಡ್ವರ್ಗ ಅಂತ ಕೇಳಿದಿರಿ ಯಾರಾದ್ರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಶಬ್ದಗಳನ್ನು ಕೇಳಿದಿರಾ? ಈ 6ರಿಂದ ದೂರ ಇರ್ಬೇಕು ಮನುಷ್ಯ. ಹೀಗಾಗಿ ಆದಷ್ಟು ನಾವು ಗ್ರೌಂಡೆಡ್ ಆಗಿರ್ಬೇಕು, ಅಂತಂದ್ರೆ ವಿನಯದಿಂದ ಇರಬೇಕು. ನಾವು ಕಲ್ತಿರೋ ವಿದ್ಯೆ ಅದು ಅರಳಬೇಕಂದ್ರೆ, ಚೆನ್ನಾಗಿ ಅರಳಬೇಕಂತಂದ್ರೆ
ವಿನಯಶೀಲರಾಗಿರ್ಬೇಕು. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ, ಅಂದ್ರೆ ವಿನಯದಿಂದ ಇರಬೇಕು. ನಾವು ನಮ್ಮ ಸಾಮರ್ಥ್ಯಕ್ಕೆ ನಮಗೆ ಅಹಂಕಾರ ಬರಬಾರದು. ಮನುಷ್ಯನಲ್ಲಿ ಎವ್ರಿಬಡಿ ಈಸ್ ಯೂನಿಕ್ ಹಿಯರ್. ಈ ರೂಮಲ್ಲಿ ಕೂತ್ಕೊಂಡಿರೋ ಎಲ್ಲರೂ ಕೂಡ ಬಹಳ ವಿಶೇಷವಾದವರು. ಎವ್ರಿಬಡಿ ಈಸ್ ಯೂನಿಕ್. ಆ ಯೂನಿಕ್ನೆಸ್ಗೆ ನಮಗೆ ಅಹಂಕಾರ ಬರಬಾರ್ದು. ಅದಕ್ಕೆ ಈಗೋ ಬಂದ್ರೆ ಕೆಲಸ ಕೆಟ್ಟತ್ತೆ. ಆ ಯೂನಿಕ್ನೆಸ್ ಅನ್ನ ಅಷ್ಟೇ ಹಂಬಲ್ ಆಗಿ, ಅಂದ್ರೆ ಅಷ್ಟೇ ಒಂದು ತಾಳ್ಮೆಯಿಂದ ಅಥವಾ ಅದನ್ನ ಬಹಳ ವಿನೀತ ಭಾವದಿಂದ ನಾವು ಬದುಕಬೇಕು. ಅದು ಆ ಕಗ್ಗ ಹೇಳ್ಕೊಡ್ತದೆ. ಅದು ಒಂದೇ ಅಲ್ಲ, ಮಂಕುತಿಮ್ಮನ ಕಗ್ಗದಲ್ಲಿ ಆ ಥರದ ಸಾವಿರಾರು ಕಗ್ಗಗಳಿವೆ. ಒಂದು ಸುಮಾರು 900ಕ್ಕೂ ಹೆಚ್ಚು ಕಗ್ಗಗಳನ್ನ ಅಂದ್ರೆ ಚೌಪದಿಯನ್ನ ಬರೆದಿದ್ದಾರೆ DVG ಅವರು. ಸುಮಾರು ಇವೆ ಅದರಲ್ಲಿ. ಅದನ್ನು ನೀವು ಕಲಿಬೇಕು, ವಚನಗಳನ್ನು ಕಲಿಬೇಕು, ಹಾಡುಗಳನ್ನು ಕಲಿಬೇಕು, ಒಳ್ಳೊಳ್ಳೆ ಶ್ಲೋಕಗಳನ್ನು ಕಲಿಬೇಕು. ಈ ತರ ಕಲ್ತ್ರೆ ಅದು ನಿಮ್ಮ ನಿತ್ಯ ಜೀವನದಲ್ಲಿ ನೀವು ಮುಂದೆ ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ಕೂಡ ಅದನ್ನ ಕಲ್ತ್ಕೊಂಡು ಅದನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಕೆಲಸದಲ್ಲಿ ಚೆನ್ನಾಗಿ ಯೂನಿಕ್ ಆಗಿರ್ಲಿಕ್ಕೆ ಸಾಧ್ಯ, ವಿಶೇಷವಾಗಿರ್ತೀರಿ ನೀವು. ಈಗ ನೀವು ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತೀರಿ, ನೀವು ನಾಳೆ ಶಿಕ್ಷಕರಾಗ್ತೀರಿ ಅನ್ಕೋರಿ. ನೀವು ಶಾಲೆಯಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಒಂದು ಯಾವುದೋ ವಿಷಯ ಬಂತು. ಫಾರ್ ಎಕ್ಸಾಂಪಲ್, ಶಾಕುಂತಲದ ಬಗ್ಗೆ ಮಾತಾಡ್ತೀರಿ. ಅಭಿಜ್ಞಾನ ಶಾಕುಂತಲ ನಾಟಕ ಅಥವಾ ಶಾಕುಂತಲ ಕಾಳಿದಾಸನ ಬಗ್ಗೆ ಹೇಳಬೇಕಾದ್ರೆ ಕಾಳಿದಾಸನ ಬಗ್ಗೆ ಹೇಳೋದು ಬೇರೆ, ಅಥವಾ ಕಾಳಿದಾಸ ಬರೆದ ಕೆಲವು ಪುಸ್ತಕಗಳ ಅಥವಾ ಅದರಲ್ಲಿರೋ ಶ್ಲೋಕಗಳನ್ನ ನೀವು ಹೇಳಿದ್ರೆ ನಿಮ್ಗೆ ಆ ಶ್ಲೋಕಗಳು ಗೊತ್ತು, ಸಂಸ್ಕೃತ ನಿಮ್ಗೆ ಗೊತ್ತು ಅನ್ನೋದನ್ನ ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಕೇಳ್ತಾರೆ. ಕಾಳಿದಾಸನ ಬಗ್ಗೆ ನೀವು ಅರ್ಧ ಗಂಟೆ ಕನ್ನಡದಲ್ಲೇ ಮಾತಾಡೋದ್ರೆ, ಸಂಸ್ಕೃತ ಶ್ಲೋಕ ಹೇಳದೆ ಹೋದ್ರೆ ಅದು ಒಂದು ಎಲ್ಲರೂ ಅದನ್ನ ಹೇಳ್ತಾರೆ, ನೀವು ಅದನ್ನ ಹೇಳ್ತೀರಿ. ಆದ್ರೆ ನೀವು ಆ ಕಾಳಿದಾಸ ಬರೆದ ಕೆಲವು ಪುಸ್ತಕಗಳ ಕೆಲ ಶ್ಲೋಕಗಳನ್ನ ನೆನ್ಪಿಟ್ಕೊಂಡು ನೀವು ಮಕ್ಕಳಿಗೆ ಹೇಳಿದ್ರೆ ಆ ಮಕ್ಕಳು ಅದನ್ನು ಚೆನ್ನಾಗಿ ಕಲಿತಾರೆ, ಆಸ್ವಾದನೆ ಮಾಡ್ತಾರೆ. ಹೌದಾ? ಈ ಥರದ ಪ್ರಾಕ್ಟಿಕಲ್ ಅನ್ವಯ ಮಾಡುವಂತಹ ಒಂದು ಪದ್ಧತಿಯನ್ನು ನೀವೆಲ್ಲರೂ ಬಳಸ್ಕೊಳ್ರಿ. ಸ್ವದೇಶಿ ಕೇವಲ ಮಾತಿನಲ್ಲಿ ಅಥವಾ ಬಳಸುವ ವಸ್ತುವಲ್ಲಿ ಇದ್ರೆ ಅಲ್ಲ, ಅದು ನಮ್ಮ ನಿತ್ಯ ಜೀವನದ ಚಿಂತನೆಯಲ್ಲಿ ಇರಬೇಕು. ಸ್ವರಾಜ್ ಶುಡ್ ಬಿ ಇನ್ ಐಡಿಯಾಸ್ ಅಂತ ಪ್ರೊಫೆಸರ್ KC ಭಟ್ಟಾಚಾರ್ಯ, ಬಹಳ ದೊಡ್ಡ ವಿದ್ವಾಂಸರು, ಅವರು ಹೇಳ್ತಾರೆ. ಚಿಂತನೆಯಲ್ಲಿ ಮೊದಲು ಬರಬೇಕು. ಚಿಂತನೆಯಲ್ಲಿ ಬಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ಬರ್ತದೆ. ಎಲ್ಲ ತುಂಬಾ ಮಾತಾಡ್ತಾ ಇದ್ದೀನಲ್ಲ, ಟೈಮ್ ಬಹಳ ಆಗಿದೆ, ಹಸಿವೇಟ್ ಇದೆ, ಅಥವಾ ಮನೆಗೆ ಹೋಗ್ಬೇಕು ಕೊನೆಯ ದಿವಸ, ಸರಿನಾ? ಬಹಳ ಟೈಮ್ ತಗೊಳ್ಳಲ್ಲ. ಒಂದೇ ಒಂದು ಶ್ಲೋಕ ಹೇಳ್ತೀನಿ, ಅದನ್ನ ಎಲ್ಲರೂ ನೆನ್ಪಿಟ್ಕೊಳ್ರಿ. ಮಹಾಭಾರತದಲ್ಲಿ ಒಂದು ಸಂದರ್ಭದಲ್ಲಿ ಬರುತ್ತೆ. ಏನ್ ಹೇಳುತ್ತೆ ಅಂತಂದ್ರೆ, ಮಹಾಭಾರತ ತ್ಯಜೇದೇಕಂ ಕುಲಸ್ಯಾರ್ಥೆ, ವೆರಿ ಗುಡ್, ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್. ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವಿಂ ತ್ಯಜೇತ್. ಈ ಶ್ಲೋಕ ತ್ಯಾಗದ ಮಹತ್ವವನ್ನು ಹೇಳ್ಕೊಡ್ತದೆ. ಅಥವಾ ಒಂದು ಅದ್ಭುತವಾದ ಕೆಲಸ ಆಗ್ಬೇಕು ಅಂತಂದಾಗ ನೀವು ನಿಮ್ ಕಾಂಟ್ರಿಬ್ಯೂಷನ್ ಏನಪ್ಪಾ ಅಥವಾ ನಿಮ್ ಕೊಡುಗೆ ಏನಪ್ಪಾ ಅನ್ನೋದ್ರ ಬಗ್ಗೆ ಹೇಳ್ತದೆ. ಇದೊಂದು ಸ್ವಲ್ಪ ಉತ್ಪ್ರೇಕ್ಷ ಅಲಂಕಾರ ಇದರಲ್ಲಿದೆ. ಅದನ್ನ ಯಥಾರ್ಥವಾಗಿ ತಗೊಳ್ಬಾರ್ದು. ಅದ್ರ ಹಿಂದಿರುವ ಭಾವವನ್ನ ಅರ್ಥ ಮಾಡ್ಕೋಬೇಕು. ತ್ಯಜೇದೇಕಂ ಕುಲಸ್ಯಾರ್ಥೆ ಅಂದ್ರೆ, ಈಗ ಒಂದು ನಿಮ್ಮ ಮನೆತನಕ್ಕೋಸ್ಕರ, ಈಗ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಥವಾ ಏನೋ ದೊಡ್ಡದಾಗ್ಬೇಕು ಅಂತಂದ್ರೆ ಅದಕ್ಕೆ ನೀನ್ ತ್ಯಾಗ ಮಾಡಿದ್ರೆ ಒಳ್ಳೇದು ಅಂತ. ನೀನ್ ತ್ಯಾಗ ಮಾಡಿದ್ರೆ ನಿನ್ ಮನೆತನ ಚೆನ್ನಾಗಾಗುತ್ತೆ ಅಥವಾ ನಿನ್ನ ಮನೆ ಉದ್ಧಾರ ಆಗುತ್ತೆ ಅಂದ್ರೆ ನೀನ್ ತ್ಯಾಗ ಮಾಡುವಂತ. ತ್ಯಜೇದ್ ಏಕಂ ಅಂದ್ರೆ ನೀನು, ತ್ಯಜೇದ್ ಏಕಂ ಕುಲಸ್ಯಾರ್ಥೆ, ನಿನ್ನ ಕುಲಕ್ಕೋಸ್ಕರ ನೀನು ತ್ಯಾಗ ಮಾಡು. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಅಂದ್ರೆ ನಿನ್ನ ಗ್ರಾಮ ಅಥವಾ ನೀನು ಇರುವಂತಹ ಪರಿಸರ ಚೆನ್ನಾಗಾಗ್ತಿತ್ತು ಅಂತಂದ್ರೆ ನಿನ್ನ ಇಡೀ ಮನೆಯನ್ನು ತ್ಯಾಗ ಮಾಡಿದ್ರು, ನಿನ್ನ ಇಡೀ ಮನೆಯನ್ನು ಪಕ್ಕಕ್ಕಿಟ್ಟು ನೀನು ಆ ಊರಿನ ಬಗ್ಗೆ ವಿಚಾರ ಮಾಡಬೇಕು ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ಇನ್ನು ಎರಡನೇ ಸಾಲಿನ ಏನು ಹೇಳುತ್ತೆ, ಗ್ರಾಮಂ ಜನಪದಸ್ಯಾರ್ಥೆ. ಜನಪದ ಅಂದ್ರೆ ಅದಕ್ಕಿಂತ ದೊಡ್ಡದು. ಈ ಅನೇಕ ಗ್ರಾಮಗಳು ಸೇರಿದಾಗ ಒಂದು ಜನಪದ ಅಂತ ಆಗುತ್ತೆ. ಹೌದಾ? ಒಂದು ಹೋಬಳಿ ಅಥವಾ ಒಂದು ತಾಲೂಕು, ಇಡೀ ತಾಲೂಕು ಚೆನ್ನಾಗಾಗ್ಬೇಕು ಅಂತಂದ್ರೆ ನಿನ್ನ ಮನೆತನವನ್ನ ನೀನು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರಬೇಕು ಅಂತ. ಇನ್ನು ನಾಲ್ಕನೇದೇನಿದೆ, ಆತ್ಮಾರ್ಥೆ ಪೃಥ್ವಿಂ ತ್ಯಜೇತ್ ಅಂದ್ರೆ ಭಾರತೀಯರ ಮುಖ್ಯ ಗುರಿ ಏನು? ಅಲ್ಟಿಮೇಟ್ ಗೋಲ್ ಆಫ್ ಎವ್ರಿ ಭಾರತೀಯ ಈಸ್ ಮೋಕ್ಷ. ಮೋಕ್ಷ ಸಿಗ್ಬೇಕು ನನಗೆ, ನಾನು ಪರಮಾತ್ಮನಲ್ಲಿ ಸೇರ್ಬೇಕು, ಅದು ಅಲ್ಟಿಮೇಟ್ ಮೋಕ್ಷ, ಪುರುಷಾರ್ಥದಲ್ಲಿ ಕೊನೆಯದು. ನಿನ್ನ ಆತ್ಮದ ಉದ್ಧಾರಕ್ಕಾಗಿ ನೀ ಪೃಥ್ವಿಯನ್ನು ಬಿಟ್ಟರು ಏನ್ ತಪ್ಪಿಲ್ಲ ಅಂತ. ಅಂದ್ರೆ ನೀನು ಮೋಕ್ಷದ ಕಡೆ ಹೋಗ್ಬೇಕು ಅನ್ನೋ ಈ ಮಾತನ್ನ, ಅಂದ್ರೆ ಇದರಲ್ಲಿ ಆಧ್ಯಾತ್ಮನೂ ಇದೆ, ತ್ಯಾಗದ ಭಾವವೂ ಇದೆ, ಇಡೀ ನಮ್ಮ ಬದುಕನ್ನು ಹೆಂಗ್ ಬದುಕಬೇಕು ಅನ್ನುವಂಥ ಒಂದು ಅದ್ಭುತವಾದ ಸಂದೇಶ ಇದರಲ್ಲಿದೆ. ಇದು ಮಹಾಭಾರತ ನಮಗೆ ಕಲಿಸ್ಕೊಡ್ತದೆ. ಸೊ ಈ ಥರದ ವಿಷಯಗಳನ್ನ ನೀವು ಕಲೀರಿ. ಸಂಸ್ಕಾರ ಶಿಬಿರ ಬಹಳ ಒಳ್ಳೆಯದು. ಈ ಥರದ ಸಂಸ್ಕಾರ ಶಿಬಿರಗಳಿಗೆ ಇನ್ನೂ ಹೆಚ್ಚಿನ ಜನ ಮುಂದಿನ ದಿನಗಳಲ್ಲಿ ಬರಲಿ.
ಹೆಚ್ಚಿನ ಪಾರ್ಟಿಸಿಪೇಷನ್ ಆಗಲಿ, ಹೊಸ ಹೊಸ ವಿಚಾರಗಳು ಇಲ್ಲಿ ಮಂಥನ ಆಗಲಿ. ಆ ಮಂಥನ ಆದ ವಿಚಾರಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಓದುವ ಶಾಲೆಗೂ, ನಮ್ಮ ಮನೆಗೂ, ನಮ್ಮ ತಂದೆ ತಾಯಿಯಂದಿರಿಗೂ, ನಮ್ಮ ಊರಿಗೂ ನೀವು ಕೀರ್ತಿ ತನ್ನಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಅವಕಾಶ ನೀಡಿದ್ದಕ್ಕೆ ಪ್ರಭುಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಅಭಿನಂದನೆಗಳು.